ರಾಮಚರಿತ ಮಾನಸ, ಹನುಮಾನ್ ಚಾಲೀಸ ಕೃತಿಗಳು ಭಕ್ತಿರಸ ಪ್ರಧಾನವಾದವು ಎಂದು ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದ ಪೂಜ್ಯ ಮಾತಾಜಿ ಅಮೂಲ್ಯಮಯಿ ತಿಳಿಸಿದ್ದಾರೆ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಸಂತ ತುಳಸಿದಾಸರ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ವಿಶೇಷ ಭಜನೆ ನಡೆಸಿಕೊಟ್ಟು ಅವರು ಆಶೀರ್ವಚನ ನೀಡಿದರು. ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಮತ್ತು ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶ್ರೀಮತಿ ಸಿಎಸ್ ಭಾರತಿ, ಚಂದ್ರಶೇಖರ್, ಲಕ್ಷ್ಮಿ, ವೆಂಕಟಾಚಲಂ, ನಳಿನ, ವಾಸವಿ ಸತ್ಯನಾರಾಯಣ, ಸುನಿತಾ ಗೋಪಾಲಕೃಷ್ಣ, ಪ್ರೇಮಲೀಲಾ ರಾಮಣ್ಣ, ಕವಿತಾ ಗುರುಮೂರ್ತಿ, ವಿಜಯಲಕ್ಷ್ಮಿ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು. ಅಂದರೆ ಬಹಳ ಅದ್ಭುತ ಆಗುತ್ತೆ. ಅಂದ್ರೆ ಆ ಒಂದು ಸಾಧನೆ ಅಂದ್ರೇನು, ಜಪತಪಗಳ ಜೊತೆ ಈ ಒಂದು ಸೇವೆಯ ಸಾಧನೆ. ಯಾಕೆಂದ್ರೆ ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಬಹಳ ಉಪಯೋಗ ಆಗುತ್ತದೆ. ಅಪ್ಪ ಇವ್ರು ಆಶ್ರಮಕ್ಕೆ ಹೋಗ್ತಾರೆ, ಇವರು ಪ್ರಯೋಜನಕ್ಕಿಲ್ಲ ಅಂತ ಹೇಳಿ ಅಲ್ಲ, ಇವ್ರು ಆಶ್ರಮಕ್ಕೆ ಹೋಗ್ತಾರೆ. ಎಷ್ಟು ಅದ್ಭುತ ವ್ಯಕ್ತಿಗಳು ಆಶ್ರಮಕ್ಕೆ ಹೋಗೋದ್ಮೇಲೆ ಎಲ್ಲರಿಗೂ ಪ್ರೀತಿ ಬರಬೇಕು. ಯಾಕೆಂದ್ರೆ ನಿಜವಾಗಿ ಇರುವಂಥದ್ದೇ ಆ ಸತ್ವ. ಅವರು ಆಶ್ರಮದ ಭಕ್ತರು ಅಂತಂದ್ರೆ ಅವರು ಬೇರೆನೆ, ಅವರ ಅದ್ಭುತನೇ ಅನ್ನೋ ಭಾವನೆ ಬರಬೇಕು. ಏನೋ ಅವರು ಹೇಳ್ತಾರಲ್ಲ, ಆಧ್ಯಾತ್ಮಿಕತೆ ಅಂತಂದ್ರೆ ನಮ್ಮ ಜೊತೆಗಿರೋದು, ದಿನದ 24 ಗಂಟೆಗೂ ನಮ್ಮ ಜೊತೆಗೆ ಇರುವಂಥದ್ದು ಭಗವಂತ ಆಯ್ತು. ಆಧ್ಯಾತ್ಮಿಕ ಜೀವನ ಅನ್ನೋದು ನಾವೇನ್ ಮಾಡ್ತೇವೆ, ನಾನು ಇಷ್ಟೊತ್ತು ಯಾವಾಗ ಆಶ್ರಮಕ್ಕೆ ಎಷ್ಟೊತ್ತು ಹೋಗಿರ್ತೀನೋ ಅಷ್ಟು ಮಾತ್ರ ಆಧ್ಯಾತ್ಮಿಕ ವ್ಯಕ್ತಿ, ಮನೆಗೆ ಬಂದ್ರೆ ಬೇರೆ ವ್ಯಕ್ತಿ ಅಲ್ಲ. ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಹಾಸಹೊತ್ತಾಗಿದೆ, ಭಗವಂತ ನಮ್ಮೊಳಗೆ ಇದ್ದಾನೆ. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣವೂ ಏನ್ ಮಾಡ್ತಾ ಇದ್ದೇವೆ ಅದೆಲ್ಲವೂ ಕೂಡ ಆಧ್ಯಾತ್ಮಿಕತೆನೇ. ವಸ್ತುಗಳಲ್ಲಿ, ವಿಷಯ ಪ್ರಪಂಚದಲ್ಲಿ ನಾವು ಮನಸ್ಸನ್ನ ಇಟ್ಬಿಟ್ರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಅದು ನೋಡಿ, ಅದು ಆ ಮಹಾತ್ಮರ ವಿಶೇಷತೆ. ಅದು ಅವರಿಗೆ ಅರಿವಾಯಿತು, ಹೌದಲ್ಲ ನಾನು ತಪ್ತಾ ಇದ್ದೇನಲ್ಲ, ಇದು ಸತ್ಯ ಅಲ್ಲ, ನಾನು ಮಾಡ್ಬೇಕಂತ ಮನಸ್ಸಿಗೆ ತಗೊಂಡ್ರು. ಬೇರೆ ಏನಾದ್ರೂ ಇದ್ರೆ ಇವರೇನೋ ನನ್ನ ಬೈತಾ ಇದ್ದಾರೆ, ನನ್ನ ಬುದಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರೇನಾದ್ರು ಮನಸ್ಸಿಗೆ ತಗೊಂಡೇ ಹೋಗಿದ್ರೆ ಅಲ್ಲಿ ಪರಿವರ್ತನೆ ಸಾಧ್ಯ ಇಲ್ಲ. ನಿಜವಾದ ಒಂದು ವಸ್ತುಸ್ಥಿತಿ ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆ ಅವರಲ್ಲಿ, ಅದಕ್ಕೆ ಅವರು ಅಂತ ಮಹಾತ್ಮರಾದರು. ಅದೆಲ್ಲರೂ ಅಷ್ಟು ಸುಲಭ ಸಿಗೋದಿಲ್ಲ. ನಾವು ಹೇಳ್ತೇವೆ ಗಿರೀಶ್ ಚಂದ್ರ ಘೋಷ್ ಆಗ್ಬೋದು, ಎಂತ ಆ ಒಂದು ದುಷ್ಟರ ಒಂದು
ಪರಿವರ್ತನಾಗಿ ಸಂತರ ಒಂದು ಸ್ಥಾನಕ್ಕೆ ಏರಿದ್ರು ಅಂತೇಳಿ. ಆದ್ರೆ ಜೊತೆಗೆ ಅವರಿಗಿದ್ದಂತ ಆ ಶ್ರದ್ಧೆ, ಆ ಪರಿವರ್ತನೆ ಆಗಲಿಕ್ಕೆ ಅವರಿಗಿದ್ದಂತ ಆ ಒಂದು ಸಾಮರ್ಥ್ಯ, ಆ ಗುಣಗಳನ್ನು ಕೂಡ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಸರಿ ನಾವು ತಪ್ತಾ ಇದ್ದೇವೆ, ನಾವೆಲ್ಲಿ ನಮ್ಮ ಒಂದು ನಡೆಯಲ್ಲಿ ತಪ್ತಾ ಇದ್ದೇವೆ, ನಾವು ತಪ್ಪಾಗಿ ನಡ್ಕೊಳ್ತಾ ಇದ್ದೇವೆ, ನಮಗೆ ಯಾವ ದಾರಿ ಹೋಗ್ಬೇಕು ಅಲ್ಲಿ ದಾರಿ ಹೋಗ್ತಾ ಇದ್ರೆ ಅದನ್ನೇ ಅರ್ಥ ಆಗಿಲ್ಲ, ನಾವೇ ಸರಿ ಅಂತ ಅಂದ್ಬಿಟ್ರೆ ಅಲ್ಲಿ ಪರಿವರ್ತನೆಗೆ ಅವಕಾಶ ಇಲ್ಲ. ಹೇಳ್ತಾರೆ ಮೊದಲಿಗೆ ಆ ರೋಗಿಗೆ ತನ್ನ ರೋಗ ಮಾಡ್ಕೊಂಡಿದೆ ಅಂತ ಗೊತ್ತಾಗ್ಬೇಕಂತೆ, ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾನೆ. ರೋಗ ಬಂದಿದ್ದೇ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಆ ರೋಗದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಆ ಸಂತ ತುಳಸಿದಾಸರ ಒಂದು ಮಹಾತ್ಮೆ ಎಷ್ಟು ಉನ್ನತಿಗೆ ಹೋಗ್ತಾರೆ, ಎಷ್ಟು ಉನ್ನತಿಗೆ ತಲುಪ್ತಾರೆ ನಾವು ನೋಡ್ತೇವೆ. ಎಷ್ಟು ಅದ್ಭುತವಾದ ರಚನೆಗಳು, ರಾಮಚರಿತಮಾನಸ ಆಯಿತು, ಹನುಮಾನ್ ಚಾಲೀಸ ಆಯಿತು, ಅದೆಲ್ಲ ಕೃತಿಗಳು ಅವರ ಭಕ್ತಿ ಅತಿಶಯದಿಂದ ಮೂಡಿ ಬಂದಂಥದ್ದು. ಹೇಗೆ ಅವರೇನು ಮುಕ್ತಾಯಿಂದಲೇ ಸಾಧವಾಗಿ ಸಂತರಾಗಿಲ್ಲ, ಆದರೆ ಆ ಮನಸ್ಸನ್ನ, ಆ ಪ್ರೀತಿಸುವ ಮನಸ್ಸು ಮೊದಲಿಂದ ಇತ್ತು, ಅದನ್ನ ಆ ದಿಕ್ಕಿಗೆ ಹರಿಸ್ಬಿಟ್ರು, ಆ ಭಗವತ್ ಪ್ರಾಪ್ತಿಯಡೆಗೆ ಅದನ್ನ ಹರಿಸಿದ್ರು. ಹಾಗಾಗಿ ಅಂಥ ಅದ್ಭುತ ಸಂತರಾಗಿ ನಮಗೆ ಇವತ್ತು ಶ್ರೀ ತುಳಸಿದಾಸ ಸಿಗ್ತಾರೆ. ಮಹಾಶಯ, ನೀವು ದೇವರನ್ನು ಕಂಡಿದ್ದೀರಾ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ನಿನ್ನನ್ನು ಎಷ್ಟು ಹೇಗೆ ನೋಡ್ತಾ ಇದ್ದೇನಲ್ಲ ಅದಕ್ಕಿಂತ ಸ್ಪಷ್ಟವಾಗಿ ದೇವರನ್ನು ಕಂಡಿದ್ದೇನೆ, ನಿನಗೂ ತೋರಿಸ್ಕೊಡಬಲ್ಲೆ. ಆದ್ರೆ ದೇವರು ಯಾರಿಗೆ ಬೇಕಾಗಿದ್ದಾನೆ? ಜನ ಹೆಂಡತಿ ಮಕ್ಕಳ ಸಲುವಾಗಿ ಹೊಡೆಗಟ್ಲೇ ನೀರು ಸುರಿಸ್ತಾರೆ, ಭಗವಂತನಿಗಾಗಿ ಒಂದು ದೊಡ್ಡ ಕಣ್ಣೀರು ಹಾಕೋದಿಲ್ಲ. ಹಾಗೆ ಆ ಬಗೆಯ ತೀವ್ರವಾದ ಪ್ರೀತಿ, ತೀವ್ರವಾದ ಭಕ್ತಿ ಇದ್ದಾಗ ಮಾತ್ರ ಭಗವತ್ ಪ್ರಾಪ್ತಿ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ ಭಕ್ತಿ 3 ವಿಧ: ವೈದಿ ಭಕ್ತಿ, ಗೌಣಿ ಭಕ್ತಿ ಮತ್ತೆ ಪರಾಭಕ್ತಿ ಅಂತ ಹೇಳಿ. ವಿಧಿಯುಕ್ತವಾಗಿ ನಾವು ಮಾಡುವಂಥದ್ದು ವೈದಿ ಭಕ್ತಿ. ನಾವೆಲ್ಲ ಮಾಡುವಂಥದ್ದೇನು, ಇಷ್ಟು ಜಪ ಮಾಡಬೇಕು, ಇಷ್ಟೊಂದು ಭಜನೆ ಮಾಡಬೇಕು, ಇಷ್ಟೊಂದು ನಾವೇನೊಂದು ವ್ರತ ಅನ್ಕೊಂಡಿರ್ತೇವೆ, ಪಾರಾಯಣ ಅನ್ಕೊಂಡಿರ್ತೇವೆ, ಅದನ್ನ ಮಾಡಬೇಕು ಅಂತ ಹೇಳಿ ನಿಯಮಿತವಾಗಿ ನಾವು ಮಾಡ್ತೇವೆ. ಅಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಪ್ರೀತಿ ಭಕ್ತಿ ಇರ್ತದೆ ಅನ್ನೋದು ಗಣನೆಗಿಲ್ಲ, ಅದಕ್ಕೆ ಮಾಡಬೇಕು. ಅದು ಕೂಡ ಒಳ್ಳೆಯದು. ಆ ಪ್ರಾರಂಭ ಆದರೂ ಆಗ್ತದೆ, ನಮಗೆ ಭಗವಂತನ ಕಡೆ ಮನಸ್ಸನ್ನು ಹರಿಸಿ ಪ್ರಾರಂಭ ಆದರೂ ಆಗ್ತದೆ. ಆದರೆ ಈ ಗೌಡಿ ಭಕ್ತಿ ಅಂತ ಹೇಳ್ತಾರೆ, ನಮಗೆ ಈ ವಿಧಿವಂತಾಗಿ ಭಗವಂತನ ಕಡೆ ಮನಸ್ಸನ್ನು ಹರಿಸಲಿಕ್ಕೆ ಇದು ಗೌಡಿ ಭಕ್ತಿ ಅಂತಂದ್ರೆ ನಾನು ಮುಕ್ತಿಯನ್ನು ಪಡ್ಕೊಳ್ಬೇಕಪ್ಪ ಅಂತ ಹೇಳಿ ಆ ಭಕ್ತಿ ಮುಂದುವರಿತಾ ಹೋಗ್ತದೆ. ಇನ್ನು ಪರಾಭಕ್ತಿ ಅಂತಂದ್ರೆ ಅವನಿಗೆ ಬೇರೆ ಯಾವುದೂ ಬೇಕಾಗಿಲ್ಲ, ಬೇಕಾಗಿರೋದೇನು ಕೇವಲ ಭಗವಂತ ಮಾತ್ರ. ಹಾಗಾಗಿ ಭಗವಂತ ಮಾತ್ರ ಅವನಿಗೆ ಅಂದ್ರೆ ಬೇಕಾಗಿರುವಂತಹ ವಸ್ತು, ಮತ್ತೆ ಯಾವುದು ಅವನಿಗೆ ಅಲ್ಲಿ ಆಸೆಗಳಾಯ್ತು ಮತ್ತೇನು ಉದ್ದೇಶಗಳಾಯ್ತು ಇಲ್ಲ. ನಮಗೆ ಭಗವಂತನಿಗೆ ಅಭಿಮುಖ ಮಾಡ್ತದೆ, ಭಗವಂತನ ಕಡೆ ಮನಸ್ಸು ಹರಿಸೋ ಮಾಡ್ತದೆ. ಸುಖ ಸಿಕ್ಕಾಗ ನಾವು ಅಷ್ಟು ನೆನೆಸೋದಿಲ್ಲ. ಆ ಪೆಟ್ಟುಗಳು ನಮಗೆ ಪರಿವರ್ತನೆಗೆ ಕಾರಣ ಆಗ್ತದೆ. ಹಾಗಾಗಿ ಮನುಷ್ಯ ಆ ಪೆಟ್ಟುಗಳಿಂದ, ನೋವುಗಳಿಂದ ಬಹಳಷ್ಟು ಕಲಿತಾನೆ. ನಾವು ನೋಡ್ತೇವೆ, ಧ್ರುವನ ಕಥೆ ಕೇಳ್ತೇವೆ, ಭಾಗವತದಲ್ಲೇ ಬರುವಂಥದ್ದು. ಆ ಧ್ರುವ ಏನ್ ಮಾಡ್ದ, ತನ್ನ ತಂದೆ ತೊಡೆ ಮೇಲೆ ಹೋಗ್ಬೇಕು ಅಂತ ಹೇಳಿ ಅವನಿಗೆ ಆಸೆ ಬಂದಿದ್ದಷ್ಟೇ. ಆದ್ರೆ ಮರತಾ ಇದ್ದಂತ ಸುರುಚಿ ಅಲ್ಲಿ ಬಂದು ಅವನನ್ನ ತಡಿತಾಳೆ, ಅವನನ್ನ ಬಿಡ್ತಾಳೆ. ಆವಾಗ ಅವನ ತಾಯಿ ಸುನೀತಿ ಆಯ್ತು, ಅವಳು ಕೂಡ ಜಗಳ ಹೋಗಿತ್ತು, ಯಾಕೆ ನಮ್ಮ ಮಗು ಬಿಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಅವರು ಎಲ್ಲ ಒಂದು ಉನ್ನತವಾದ ಮನಸ್ಸನ್ನು ಹೊಂದಿದ್ದವರಾಗಿದ್ರು, ಆ ಜ್ಞಾನ ಅವರಲ್ಲಿತ್ತು. ಅದಕ್ಕೆ ಮಗನಿಗೆ ಹೇಳ್ತಾಳೆ, ಮಗು ನಿನಗೆ ಅಂತ ಸ್ಥಾನ ಬೇಕಾದ್ರೆ ಭಗವಂತನ ಕಡೆ ಹೋಗಿ ಕೇಳ್ಕೊ ಅಂತ ಹೇಳ್ತಾಳೆ ತಾಯಿ. ಆ ಧ್ರುವ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ತನ್ನ ತಂದೆ ಹಠ ಮಾಡ್ಬೋದಿತ್ತು, ಮತ್ತೇನೋ ಒಂದು ದೊಡ್ಡ ಜಗಳ ಮಾಡಿ ಅದನ್ನ ರಾಧಾಂತ ಮಾಡ್ಬೋದಿತ್ತು. ಆದ್ರೆ ಏನ್ ಮಾಡಿದ್ರು ಅವರಲ್ಲಿ, ಆ ಪೆಟ್ಟು ಬಿದ್ದವಾಗ ಆ ಮನಸ್ಸನ್ನ ಭಗವಂತನ ಕಡೆ ಹರಿಸಿದ್ರು. ಆ ಬಂಧ ಎದ್ದು ತಂದೆ ಕಡೆ ಹೋಗ್ಬೇಕು ಅನ್ನೋ ಒಂದು ಆ ಒಂದು ಆಸೆ, ಆ ಒಂದು ಪ್ರೀತಿ. ಗುಣೇಶು ಸತ್ತಂ ಬಂಧಾಯ ರತಂ ತುಳಸಿ ಮುಕ್ತಯೇ. ಆ ಬಂಧನದಿಂದ ಯಾವಾಗ ಪೆಟ್ಟು ಬಿತ್ತೋ ಅವಾಗ ರತಂ ತುಳಸಿ ಮುಕ್ತಯೇ, ಆ ಪರಮ ಪುರುಷನಾದ ಭಗವಂತನಲ್ಲಿ